ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಮಸ್ತೆ. ಬಂದಿದ ತಕ್ಷಣ ರಕ್ಷಿತಾ ಮೇಡಮ್ ನೋಡಿ ಭಾಳ ಖುಷಿ ಆಯಿತು. ಭಾಳ ದಿನ ಆಗಿತ್ತು ಮೇಡಮ್ ನೋಡಿ. ಮೇಡಮ್ ಫೇಸಲ್ಲಿ ಖುಷಿನೂ ಕಾಣ್ತಾ ಇದೆ, ಟೆನ್ಷನ್ನು ಕಾಣ್ತಾ ಇದೆ, ಎಮೋಷನ್ಸ್ ಕಾಣ್ತಾ ಇದೆ. ಯಾಕಂದರೆ ನಾನು ನಿಮ್ಮ ಫ್ಯಾಮಿಲಿ, ಇದ್ರ ಜೊತೆಲಿ ನಾನು ಅದೇ ರೀತಿ ನೀವು ಹೇಗೆ ಹೆಂಡತಿಯಾಗಿ ಪ್ರೇಮ್ ಸರ್ ಜೊತೆ ಸಂಸಾರ ಮಾಡಿದ್ದೀರಾ ಆ ಥರ ನಾನು ಸಂಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಎಮೋಷನ್ಸ್ ಎಲ್ಲ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮೇಡಮ್. ಡೆಲಿವರಿ ಮಾಡ್ತೀವಿ ಮೇಡಮ್, ಯಾಕಂದ್ರೆ ಅದು ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಏಪ್ರಿಲ್ 30 ಡೆಫಿನೆಟ್ಲಿ ಡೆಲಿವರಿ ಅಂತ ಹೇಳಿದಾಗ ಮೇಡಮ್ ಆಲ್ಮೋಸ್ಟ್ ಒಂದು 15-20 ಡೇಸ್ ಇಂದ 2 to 3 hours ಡೈರೆಕ್ಟ್ರು ಮಲಗಿರೋದು, ನಾನು ಡೈರೆಕ್ಟ್ರು 2 hours 3 hours ಮೇಲೆ ನಮ್ಗೆ ನಿದ್ದೆ ಇಲ್ಲ. ನಮ್ಮ ಜೊತೆ ಕೆಲಸ ಮಾಡಿದ ಇಂಜಿನಿಯರ್ಸ್ ಎಲ್ಲರೂ. ಬಟ್ ಏನಕ್ಕೆ ನಮ್ಗೆ ಇಷ್ಟು ಡ್ರೈವ್ ಮಾಡ್ತು ಅಂದ್ರೆ, ನಾನು ಮೊದಲನೇದಾಗಿ KVN ಸರ್ ನಿಮಗೆ ಚಿರಋಣಿಯಾಗಿರ್ತೀನಿ ಸರ್. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದು. ಬಿಕಾಸ್ ಯಾವುದ್ರಲ್ಲಿ ಎಲ್ಲೂ ಏನಕ್ಕೂ ಒಂದು ಚಿಕ್ಕ ಗಾಡಿಯಿಂದ ಹಿಡಿದು ಪಿಕಪ್ ಇಂದ ಹಿಡಿದು ಡ್ರಾಪ್ ವರ್ಗು ನೀವು ಎಲ್ಲರನ್ನೂ ಹೀರೋಗಳ ತರನೇ ನೋಡ್ಕೊಂಡಿದ್ದೀರಾ ಸರ್. ಆ ದೇವ್ರು ಯಾವತ್ತು ನಿಮ್ಗೆ ಕೈ ಬಿಡೋದಿಲ್ಲ. ವೆಂಕಟೇಶ್ವರನ ಹೆಸರಿಟ್ಕೊಂಡಿದ್ದೀರಾ. ಅವನ ಖಜಾನೆ ಇವತ್ತು ಖಾಲಿ ಆಗಲ್ಲ. ಅದೇ ರೀತಿ ನಿಮ್ಮ ಖಜಾನೆ ಯಾವಾಗಲೂ ತುಂಬಿರುತ್ತೆ, ಖಾಲಿ ಆಗೋದಿಲ್ಲ ಸರ್. ಯಾರು ಏನು ಶೇಕು ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಯುವರ್ ಪ್ಯೂರಿಟಿ. ಅಂಡ್ ಎರಡನೇದು, ಈ ಸಿನಿಮಾ ಏನಕ್ಕೆ ಇಷ್ಟು ಡ್ರೈವ್ ಮಾಡ್ತು ಅಂದ್ರೆ, ನಿಜವಲ್ಲೂ ಮನ್ಸಾರ ಹೇಳ್ತೀನಿ, ಧ್ರುವ ಸರ್ ದಿಸ್ ಇಸ್ ಒನ್ ಆಫ್ ಯುವರ್ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅಂತ. ನಿಮಗೆ ಆಲ್ರೆಡಿ ನೀವು ಬಹಳ ಸಿನಿಮಾ ಅದ್ಭುತವಾಗಿ ನಟನೆ ಮಾಡಿದ್ದೀರಾ ಸರ್. ಬಟ್ ಈ ಸಿನಿಮಾ ಜನರ ಮನಸ್ಸಲ್ಲಿ 100ರಷ್ಟು ಜಾಸ್ತಿ ಹೋಗಿ ಕೂತ್ಕೊಂತೀರಾ ಸರ್ ನೀವು. ಇದು ನನ್ನ ಮಾತಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದು. ನಾನು ಪ್ರೇಮ್ ಸರ್ ನಾವು ಇಬ್ರು ಏನ್ ಪರ್ಫಾರ್ಮ್ ಮಾಡಿದಾರಪ್ಪ, ಆ ಥರ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಸರ್. ಅಂಡ್ ಒಂದು ಹೀರೋ ಒಂದು ಸಿನಿಮಾನ ಯಾವ ರೀತಿನಲ್ಲಿ ಅದನ್ನು ಪ್ರೀತಿಸ್ಬೋದು, ಎಷ್ಟರ ಮಟ್ಟಕ್ಕೆ ಆ ಸಿನಿಮಾ ಒಳಗಡೆ ಇನ್ವಾಲ್ವ್ ಆಗ್ಬೋದು ಅನ್ನೋದು ಒಂದು. ನಿನ್ನೆ ನಾನು ಆಕ್ಚುಲಿ ಕಾಳಿ ಸಾಂಗ್ ನಿನ್ನೆ ನಾವು ಮಿಕ್ಸ್ ಮಾಡಿದ್ ಲಾಸ್ಟ್ ಅಲ್ಲಿ. ಆ ಕಾಳಿ ಸಾಂಗ್ ನೋಡ್ಬೇಕಾದ್ರೆ ಅದು ಆ ಬರೋ ಜಾಗನೇ ಇಟ್ ಇಸ್ ಅ ಡಿಫ್ರೆಂಟ್ ಎಮೋಷನ್. ಬಟ್ ಆ ಸಾಂಗ್ ಬರೋ ಜಾಗನೇ ಬೇರೆ. ಅಲ್ಲಿ ಹಿ ಹ್ಯಾಸ್ ನಾಟ್ ಲೆಫ್ಟ್ ದ ಕ್ಯಾರೆಕ್ಟರ್. ನಿಮ್ ಕ್ಯಾರೆಕ್ಟರ್ ಬಿಡದೆ ಡ್ಯಾನ್ಸು ಮಾಡಿ ಆ ಕ್ಯಾರೆಕ್ಟರ್ ಅಲ್ಲೂ ಇದ್ದು, ಅದ್ರ ಜೊತೆಲಿ ಹೀರೋಯಿನ್ ಅವರು ಅಂತೂ ಅವ್ರಿಗಿಲ್ಲ ಗುರು ನನ್ಗೆ ಈ ಸಿನಿಮಾಗೆ ಆಸ್ಕರ್ ಕೊಡ್ಲೇಬೇಕು, ನಾನ್ ಬಿಡೋದಿಲ್ಲ ಆ ತರ. ಅವ್ರಿಗೆ ಯಾವ ಸೀನಾನ ಬಿಡಿ, ಶೀಸ್ ಜಸ್ಟ್. ಅಂಡ್ ಯುವರ್ ಡ್ಯಾನ್ಸ್ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ವಾಟ್ ಅ ಡ್ಯಾನ್ಸರ್ ಯು ಆರ್, ಬ್ಯೂಟಿಫುಲ್. ನೀವು ಇಬ್ಬರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ಅಂಡ್ ಡೆಫಿನೆಟ್ಲಿ ಇದೊಂದು ವೆರಿ ಡಿಫರೆಂಟ್ ಸಿನಿಮಾ ಆಗುತ್ತೆ. ಕನ್ನಡಕ್ಕೆ ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ. ಅಂಡ್ ಪ್ರೇಮ್ ಸರಿನ ಶ್ರದ್ಧೆ, ಅವರ ಡೆಡಿಕೇಶನ್ ಪ್ರತಿಯೊಂದು ಸೀನಲ್ಲಿ, ಪ್ರತಿಯೊಂದು ಮ್ಯೂಸಿಕ್ ಅಲ್ಲಿ, ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನನ್ನ ಮ್ಯೂಸಿಕ್ ಇಲ್ಲ, ಪ್ರೇಮ್ ಸರಿನ ಉಸಿರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಪ್ರತಿಯೊಂದು ನನ್ಗೆ ಈಗ ಫೋನ್ ಮಾಡಿ ಅವರ ಮಗನೇ ಇದಂದ್ರೆ, ಸರ್ ನಾನು ಬರ್ತೀನಿ ಸರ್, ನಾನೀಗ ಸರಿಗಮಪ್ಪ ಶೂಟಿಂಗ್ ಅಲ್ಲಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಇವ್ರು ಯಾವ ಪ್ರೆಸ್ ಮೀಟ್ಗೆ ಬರಲ್ಲ ಅಂತ. ಬಟ್ ನನಗೆ ಏನೇ ಇದ್ರು ಪ್ರೇಮ್ ಸರ್ ಕರೆದ್ರು ಅಂದ್ರೆ ಆ ಮನುಷ್ಯನ ಪ್ಯಾಷನ್ಗೆ ಇದಕ್ಕಿಂತ ಮರ್ಯಾದೆ ಕೊಡೋಂತ ಇದೇನು ಬರಲ್ಲ. ಐ ಸೆಡ್ ಸರ್ ನಾನು ಹೋಗ್ಲೇಬೇಕು ಅಂತ 2 hours ಬ್ರೇಕ್ ತಗೊಂಡು ನಾನು ಬಂದಿದ್ದೀನಿ. ಇಟ್ಸ್ ಓನ್ಲಿ ಫಾರ್ ಯು ಅಂಡ್ ಯುವರ್ ಪ್ಯಾಷನ್ ಸರ್. ಅಂಡ್ ಫಾರ್ ನಿಮ್ಮ ಹತ್ರ ಬಹಳಷ್ಟು ಕಲ್ತಿದ್ದೀನಿ. ಮ್ಯೂಸಿಕ್ 21 ವರ್ಷ ನಾನು ಇದ್ರೂ ನಿಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಒಂದು ಕಲಿತಾ ಇರ್ತೀನಿ. ಬಟ್ ಈ ಸಿನಿಮಾನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಫುಲ್ ಒಂದು ರೆಟ್ರೋ ಪ್ಯಾಟರ್ನ್, ಒಂದು ರೆಟ್ರೋ ವರ್ಲ್ಡ್ಗೆ ತಗೊಂಡು ಹೋಗಿದೀವಿ ಸ್ಕೋರ್ ಅಲ್ಲಿ. ನೀವು ನೋಡಿ ಎಲ್ಲರೂ ಬಹಳ ಖುಷಿ ಪಡ್ತೀರಾ. ಧ್ರುವ ಸರ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅಂಡ್ ರಮೇಶ್ ಸರ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ನಿಮ್ಮ ಬಗ್ಗೆ ಮಾತಾಡಂಗೆ ಇಲ್ಲ. ಎಲ್ರು ಅಂದ್ರೆ ಆ ಕ್ಯಾರೆಕ್ಟರ್ಸ್ ವೆರಿ ವೆರಿ ತುಂಬಾ ಡೆಲಿಕೇಟ್ ಆಗಿದೆ ಕ್ಯಾರೆಕ್ಟರ್ಸ್. ಒಬ್ರು ಹಂಗಿಂಗ್ ಹೋದ್ರೆ ನಾನು ರಿಪೀಟ್ ಮಾಡಿ ಯೋಚನೆ ಮಾಡ್ತಾನೆ ಇದೀನಿ, ಯಾಕೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿರ್ತಾರೆ, ಯಾಕೆ ಈ ತರ ಇರ್ತಾರೆ ಅಂದ್ರೆ ಅದು ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಉತ್ತರ ಕೊಟ್ಕೊಂಡು ಹೋಗುತ್ತೆ. ನಮ್ಮ ರಮೇಶ್ ಅರವಿಂದ್ ಸರ್ ಕ್ಯಾರೆಕ್ಟರ್ನೇ ಇಟ್ ವಿಲ್ ಗಿವ್, ಅವ್ರು ಯಾವ ರೀತಿ ಒಂದೊಂದು ಸ್ಟೇಜ್ ಅಲ್ಲಿ ಯಾವ ರೀತಿ ಚೇಂಜ್ ಆಗಿದ್ದಾರೆ ಅದೆಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಲಿಂಕ್ ಮಾಡುತ್ತೆ. ಅಂದ್ರೆ ಡೈರೆಕ್ಟರ್ ಅದನ್ನ ಎಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಅಂದ್ರೆ ಯಾವ ಕ್ಯಾರೆಕ್ಟರ್ನೂ ಬಿಡಲ್ಲ. ಸಂಜಯ್ ದತ್ ಅವರಾಗ್ಲಿ, ಶಿಲ್ಪಾ ಶೆಟ್ಟಿ ಅವರಾಗ್ಲಿ, ಎವ್ರಿ ಒನ್ ಆನ್ ದ ಸ್ಕ್ರೀನ್ ಮಿಂಚ್ತಾ ಇರ್ತಾರೆ. ಅಂಡ್ ರವಿ ಸರ್ ಕೂಡ ಬ್ರಿಲಿಯಂಟ್ ಆಗಿದೆ. ಐ ಆಮ್ ಜಸ್ಟ್ ಲವಿಂಗ್. ನನಗೆ ಫಿಲ್ಮ್ ನೀವು ಹೇಳ್ತಿದಾರೆ ಡೆಲಿವರಿ ಯಾವಾಗ ಅಂತ ನನಗೆ ಕೊಡಕ್ಕೆ ಮನ್ಸು ಬರ್ತಾ ಇಲ್ಲ ಮೇಡಮ್. ಅಯ್ಯೋ ಮುಗ್ದೋಯ್ತಲ್ಲ, ನಾಳೆ 24th ಒಂದಿನ ಹೋದ್ರೆ ನಮ್ ಕೆಲಸ ಮುಗ್ದೋಗುತ್ತಾ ಕೇಳಿದು ಅಷ್ಟು ಅಟ್ಯಾಚ್ ಆಗ್ಬಿಟ್ಟಿದೀನಿ. ಅದು ನಾನು ಪ್ರೇಮ್ ಸರ್ ಸಿಗ್ತಾ ಇರ್ತೀವಿ, ಬಟ್ ಕೇಡಿ ಜೊತೆಲಿ ಕೆಲಸ ಮಾಡಿ ಅದೊಂಥರ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ.
ಸರ್ ಇನ್ನೇನಾದ್ರೂ ಇದ್ರೆ ಮನೆಗೆ ಕೊಡಿ, ಸುಮ್ಮನೆ ಮಾಡ್ತಾ ಇರ್ತೀನಿ. ಯಾವ್ದನ್ನ ಬಿಟ್ಟಿರೋ ಸೀನ್ ಅಲ್ಲ ನೀವು ರಿಲೀಸ್ ಮಾಡ್ಬಿಡಿ ಸರ್. ಇದು ಇನ್ನು ಬೇರೆ ಫುಟೇಜ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಳಿಸಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡ್ತಾ ಇರ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಮೂವಿ. ದತ್ತಣ್ಣ ಸರ್ ಥ್ಯಾಂಕ್ ಯು, ತಮ್ಮ ಮುಂದೆ ನಿಂತಿರೋದೇ ಒಂದು ಆಶೀರ್ವಾದ ಅಂತ ತಿಳ್ಕೊಂತೀನಿ. ಅಂಡ್ ಎಲ್ಲ ಪ್ರೆಸ್ ಮಿತ್ರರಿಗೆ ಥ್ಯಾಂಕ್ಸ್. ಅಂಡ್ ಈ ಸಿನಿಮಾನ ಎಲ್ಲರೂ ನೋಡಿ ಖಂಡಿತಲ್ಲೂ ಈ ಸಿನಿಮಾ ನಿಮ್ಮೆಲ್ಲರಿಗೂ ಮನೆಯಿಂದ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಆನಂದ್ ಆಡಿಯೋ ಸಂಸ್ಥೆ ಸರ್, ಲವ್ ಯು ಆಲ್ವೇಸ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎ ಗ್ರೇಟ್ ಸಪೋರ್ಟ್. ಶ್ಯಾಮ್ ಸರ್ಗೂ ನನ್ನ ವಿಶೇಷ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸೋ ಮಚ್.